ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಹಣ ಬಿಡುಗಡೆ ಆಗುತ್ತೆ, ಅದು ಕೂಡ 2 ಕ್ಷೇತ್ರಗಳಿಗೆ ಮಾತ್ರ ಬಿಡುಗಡೆ ಆಗಿದೆ ಅನ್ನೋದು ಬಿಜೆಪಿ ಅವರ ವಾದ. ಅದ್ರ ಜೊತೆಗೆ ಚುನಾವಣಾ ಆಯೋಗರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಎರಡೇ ಕಾನ್ಸ್ಟಿಟ್ಯುವೆನ್ಸಿ ಅನ್ನೋದು ಶುದ್ಧ ಸುಳ್ಳು. ಯಾಕಂದರೆ ಬಿ ಜೆ ಪಿಯವರ ಮನೆ ದೇವರೇ ಸುಳ್ಳು, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಒಂದು. ಎರಡನೇದು, ಇಡೀ ರಾಜ್ಯದ 1,25,00,000 ಮನೆ ಯಜಮಾನಿಗಳಿಗೆ ನಾವು ಯಾವ ರೀತಿ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕು ಅದೇ ರೀತಿ ನಾವು ಪ್ರತಿ ತಿಂಗಳಿಗೆ ಬಿಡುಗಡೆ ಮಾಡಿದ್ದೀವಿ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಭದ್ರವಾಗಿದ್ದಂಥ ಸರ್ಕಾರ ಇದೆ. 136 ಜನ MLAಗಳಿದ್ದೀವಿ. ಈ 2 ಸೀಟು ತಮ್ಮ ಅನಿಸಿಕೆಗೆ, ಯಾಕೆ ಸತ್ಯವನ್ನು ಮಾತಾಡಬೇಕು, ದಾವಣಗೆರೆ ಬಾಗಲಕೋಟೆ ಹೆಚ್ಚು ಕಡಿಮೆ ಆದರೆ ನಮ್ಮ ಸರ್ಕಾರಕ್ಕೇನು ಅಳ್ಗಾಡೋದಲ್ಲ, ಗಟ್ಟಿಯಾಗಿದ್ದೀವಿ. ಸೊ ಈ 2 ಸೀಟಿಗೋಸ್ಕರ ನಾವೇನು ಹಾಕಬೇಕು ಬಿಡಬೇಕು ಅನ್ನುವಂಥದ್ದೇನಿಲ್ಲ. ನಾವು ರೆಗ್ಯುಲರ್ ಇದರಲ್ಲಿ ಏನು ಹಾಕಿದ್ದೀವಿ ಅದು ಹಾಕಿದ್ದೀವಿ. ಆದರೆ ಚುನಾವಣಾ ಆಯೋಗ, ಇಂಡಿಯನ್ ಎಲೆಕ್ಷನ್ ಕಮಿಷನ್ನು ಅನ್ಯಾಯ ಮಾಡ್ತಾಯಿದೆ ಕರ್ನಾಟಕ ರಾಜ್ಯ ಮತ್ತು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ. ಯಾಕಂತಂದರೆ ಈಗ ಎಲ್ಲೆಲ್ಲಿ ಇಲೆಕ್ಷನ್ ನಡೀತಾ ಇದೆ, ಎಲ್ಲೆಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಕೂಡ ಗ್ಯಾರಂಟಿಗಳಿದ್ದಾವೆ. ಕರ್ನಾಟಕ ಮಾಡೆಲ್ನ ಕಾಪಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಕಡೆ ಹಾಕಕ್ಕೆ ಬಿಟ್ಟಿದ್ದಾರೆ. 7ನೇ ತಾರೀಕು ಹಾಕಿದ್ದಾರೆ, 8ನೇ ತಾರೀಕು ನಿನ್ನೆ ಹಾಕಿದ್ದಾರೆ, ಮೊನ್ನೆಯಿಂದ ಹಾಕಿದ್ದಾರೆ, 3 ತಿಂಗಳದ್ದು ಮುಂಗಡವಾಗಿ ಹಾಕಿದ್ದಾರೆ. ಅದು ಅವ್ರಿಗೆ ಸಮಾಧಾನ. ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಎವ್ರಿ ಮಂತ್ ಬರೋಂಗೆ ಹಾಕಿದ್ರೆ ಅದು ಅವ್ರಿಗೆ ಸಮಾಧಾನ ಇಲ್ಲ. ಸೊ ಇದು ಒಂಥರ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟು. ಇಲೆಕ್ಷನ್ ಕಮಿಷನ್ ಕೂಡ ಇವತ್ತು ಪ್ರಜಾಪ್ರಭುತ್ವವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಗೃಹಲಕ್ಷ್ಮಿ ಎವ್ರಿ ಮಂತ್ ಹೇಗೆ ಹೋಗುತ್ತೋ ಆ ರೀತಿ ನಾವು ಹಾಕಿದ್ದೀವಿ. ಸ್ಪೆಸಿಫಿಕ್ ಆಗಿ 2 ಕಾನ್ಸ್ಟಿಟ್ಯುವೆನ್ಸಿಗೆ ಹಾಕಿಲ್ಲ.